ದರ್ಶನ್ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್. ಕಾಟೇರದಂಥ ಒಳ್ಳೆ ಸಿನಿಮಾವನ್ನ ಕನ್ನಡಕ್ಕೆ ಕೊಟ್ಟ ಅದ್ಭುತ ನಟ. ಆದರೆ ಅದ್ಯಾಕೋ ಏನು ದರ್ಶನ್ ಸಿನಿಮಾಗಳಿಗಿಂತ ವಿವಾದಗಳಿಂದ ಸುದ್ದಿ ಮಾಡಿದ್ದೇ ಹೆಚ್ಚು. ಅವರ ಪರ್ಸನಲ್ ಲೈಫ್ ಕರಿಯರ್ನಲ್ಲಿ ಒಂದಿಲ್ಲೊಂದು ಕಾಂಟ್ರವರ್ಸಿಯನ್ನ ಬೆನ್ನಿಗೆ ಕಟ್ಟಿಕೊಂಡೇ ಚಿತ್ರರಂಗದಲ್ಲಿ ಸಕ್ಸಸ್ ಕಾಣ್ತಾ ಇದ್ರು. ಆದರೆ ಈ ಸಲ ಮಾತ್ರ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 3 ತಿಂಗಳೇ ಕಳೆದಿವೆ. ಸದಾ ಪಾರ್ಟಿ ಫ್ರೆಂಡ್ಸ್ ಅಂತಾನೆ ಇರ್ತಿದ್ದ ದಾಸ ಈಗ ಅಕ್ಷರಶಃ ಒಬ್ಬಂಟಿ. ಫ್ಯಾಮಿಲಿಗೆ ಅಷ್ಟೇನು ಒತ್ತು ಕೊಡದ ದರ್ಶನ್ಗೆ ಈಗ ಫ್ಯಾಮಿಲಿ ಬೆಲೆ ಏನು ಅಂದರೆ ಗೊತ್ತಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಬಂದಿಲ್ಲ ಅಂದರೆ ಚಡಪಡಿಸ್ತಾರೆ. ಅಮ್ಮನನ್ನ ನೋಡಬೇಕು ಅಂತ ಕನವರಿಸ್ತಾ ಇದ್ದಾರೆ. ಮಾಡಿದ್ದು ತಪ್ಪಾಯಿತು ಅಂತ ಕಣ್ಣೀರಿಟ್ಟಿದ್ದಾರೆ. ಹಾಗಾದರೆ ದರ್ಶನ್ ಬದಲಾದ್ರ? ಪತ್ನಿ ಮತ್ತು ತಾಯಿಯ ಬೆಲೆ ಈಗ ಗೊತ್ತಾಯ್ತಾ? ಜೈಲಿಂದ ಹೊರ ಬಂದರೆ ದರ್ಶನ್ ಕಂಪ್ಲೀಟ್ ಚೇಂಜ್ ಆಗ್ತಾರ? ಅಭಿಮಾನಿಗಳು ಬಯಸ್ತಿರೋ ದರ್ಶನ್ ಹೇಗಿರಬೇಕು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಚಿತ್ರದುರ್ಗದ ನಿವಾಸಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ವೇಳೆ ರಿಯಲ್ ಜೈಲಿನ ಅನುಭವ ಆಗಿರಲಿಲ್ಲ. ಬಟ್ ಈಗ ಬಳ್ಳಾರಿ ಜೈಲಿನಲ್ಲಿ ಆ ಒಂಟಿತನ ಕಾಡ್ತಾ ಇದೆ. ಫ್ಯಾಮಿಲಿ ಬೇಕು ಅನಿಸೋಕೆ ಶುರುವಾಗಿದೆ. ಅದರಲ್ಲೂ ಅಮ್ಮನ ಪ್ರೀತಿಗಾಗಿ ಹಾತೊರಿತಾ ಇದ್ದಾರೆ. ಸೋದರ ದಿನಕರ್ ತೂಗ್ದೀಪ್, ತಾಯಿ ಮೀನಾ ಜೊತೆ ಈ ಹಿಂದೆ ದರ್ಶನ್ ಜಗಳ ಮಾಡ್ಕೊಂಡಿದ್ರು. ಹೀಗಾಗಿ ಅವರ ನಡುವೆ ಮಾತುಕತೆ ಇರಲಿಲ್ಲ. ಇದೇ ಕಾರಣಕ್ಕೆ ದರ್ಶನ್ ಜೈಲು ಸೇರಿ ವಾರಗಳೇ ಕಳೆದ್ರು. ಆನಂತರ ದಿನಕರ್ ಮತ್ತು ಮೀನಾ ಜೈಲಿಗೆ ತೆರಳಿ ದರ್ಶನ್ರನ್ನ ಮಾತನಾಡಿಸಿದ್ರು. ಅಮ್ಮನನ್ನ ಕಂಡ ಕಾಟೇರ ಕಣ್ಣೀರಾಕಿದ್ರು. ಇದಾದ ಬಳಿಕ ಆಗಸ್ಟ್ 27ರಂದು ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸೋದರ ದಿನಕರ್ ತೂಗ್ದೀಪ್ ಜೈಲಿಗೆ ತೆರಳಿ ಧೈರ್ಯ ತುಂಬಿ ಬಂದಿದ್ರು. ಆದರೆ ದರ್ಶನ್ ನೋಡೋಕೆ ತಾಯಿ ಮೀನಾ ಮಾತ್ರ ಬಂದಿರಲಿಲ್ಲ. ಹೀಗಾಗಿ ಪತ್ನಿ ವಿಜಯಲಕ್ಷ್ಮಿ ಬಂದಾಗಲೆಲ್ಲ ದರ್ಶನ್ ಅಮ್ಮನ ಬಗ್ಗೆ ವಿಚಾರಿಸ್ತಾ ಇದ್ರು. ಅವರನ್ನ ನೋಡಬೇಕು, ಮಾತನಾಡಬೇಕು ಅಂತ ಭಾವುಕರಾಗಿದ್ರು. ಅದರಂತೆ ಗುರುವಾರ ದರ್ಶನ್ ಅವರನ್ನ ತಾಯಿ ಮೀನಾ ತೂಗ್ದೀಪ್, ಅಕ್ಕ ದಿವ್ಯಾ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಹಾಗೆ ದರ್ಶನ್ ಬಾವ ಮಂಜುನಾಥ್, ಅಕ್ಕನ ಮಕ್ಕಳು ಸೇರಿ 5 ಜನ ಕುಟುಂಬಸ್ಥರು ಭೇಟಿಯಾಗಿ ಮಾತನಾಡಿಸಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಜೊತೆ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ತಾಯಿ ಅಕ್ಕನ ಕಂಡು ದರ್ಶನ್ ಭಾವುಕರಾಗಿದ್ದಾರೆ. ಕುಟುಂಬಸ್ಥರು ಸಹ ದರ್ಶನ್ ಸ್ಥಿತಿ ಕಂಡು ಕಣ್ಣೀರಾಕಿದ್ದಾರೆ. ದರ್ಶನ್ಗೆ ಎಲ್ರಿಗಿಂತ ಫ್ಯಾಮಿಲಿ ಇಂಪಾರ್ಟೆಂಟ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ತನ್ನ ಮೇಲೆ ಹಲ್ಲೆ ಮಾಡಿ ಮತ್ತೊಬ್ಬಳ ಸಂಗ ಮಾಡಿ ಈಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಕೂಡ ಮೊದಲು ದರ್ಶನ್ ಸಹಾಯಕ್ಕೆ ಬಂದಿದ್ದೇ ಪತ್ನಿ ವಿಜಯಲಕ್ಷ್ಮಿ. ತನ್ನ ಗಂಡ ಜೈಲಿಂದ ಬೇಗ ಹೊರ ಬರಲಿ ಅಂತ ದೇಗುಲಗಳನ್ನು ಸುತ್ತಾ ಇದ್ದಾರೆ. ಹೊರ ರಾಜ್ಯಗಳ ಶಕ್ತಿ ದೇವತೆ ದೇವಸ್ಥಾನಗಳಿಗೂ ಕೂಡ ಹೋಗಿ ಪೂಜೆಯನ್ನ ಮಾಡ್ತಿದ್ದಾರೆ. ಇನ್ನು ತಾನು ಹೆತ್ತ ಮಗ ತನ್ನನ್ನೇ ಬೈದ್ರು ಸಹಿಸಿಕೊಂಡಿದ್ದ ಆ ತಾಯಿ ಮೀನಾ ಈಗ ಮಗನ ಪರಿಸ್ಥಿತಿ ನೋಡೋಕೆ ಆಗದೆ ಕಣ್ಣೀರು ಹಾಕ್ತಿದ್ದಾರೆ. ಸೋದರ ದಿನಕರ್ ಕೂಡ ಆದ ಅವಮಾನಗಳನ್ನೆಲ್ಲ ಮೆಟ್ಟಿ ಸಹೋದರನ ಬೆನ್ನಿಗೆ ನಿಂತಿದ್ದಾರೆ. ದರ್ಶನ್ಗೂ ಕೂಡ ಈಗ ಜ್ಞಾನೋದಯವಾದಂತಿದೆ. ಸಿನಿಮಾಗಳ ಸಕ್ಸಸ್, ಕೋಟಿ ಸಂಭಾವನೆ, ಸುತ್ತಾಡೋಕೆ ಪವಿತ್ರ ಗೌಡ, ನೇಮು ಫೇಮ್ ಅಂತ ಫ್ಯಾಮಿಲಿಯನ್ನೇ ಮಾಡ್ತಿದ್ದ ಕಾಟೇರನಿಗೆ ಈಗ ಕಷ್ಟ ಕಾಲದಲ್ಲಿ ಫ್ಯಾಮಿಲಿನೇ ಆಗೋದು ಅನ್ನೋದು ಗೊತ್ತಾಗಿದೆ. ದರ್ಶನ್ ಇನ್ಮುಂದಾದ್ರೂ ಬದಲಾಗಬೇಕಿದೆ. ತಮ್ಮ ಫ್ಯಾಮಿಲಿಗೋಸ್ಕರ ಬದುಕಬೇಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಸಪೋರ್ಟ್ ಮಾಡುವಂತ ಫ್ಯಾನ್ಸ್ಗೋಸ್ಕರನಾದ್ರೂ ಒಳ್ಳೆ ದಾರಿಯಲ್ಲಿ ನಡಿಬೇಕು. ಯಾಕಂದ್ರೆ ದರ್ಶನ್ ಏನ್ ಮಾಡಿದ್ರು ಜೈ ಅನ್ನೋ ಅವರ ಫ್ಯಾನ್ಸ್ ಅದನ್ನೇ ಫಾಲೋ ಮಾಡ್ತಾರೆ.